ಸುಪ್ರೀಂ ಕೋರ್ಟ್ ಇಡಿ ವಿಚಾರದಲ್ಲಿ ಅದೇ ಈಗ ನಾವೇನು ಹೇಳ್ತಾ ಇದ್ವಿ, ಇಡಿನವರು ದುರುದ್ದೇಶಪೂರ್ವಕವಾಗಿ ತನಿಖೆ ಮಾಡ್ತಾ ಇದ್ದಾರೆ. ಅವರಿಗೆ ತನಿಖೆ ಮಾಡೋದಕ್ಕೆ ಮ್ಯಾಂಡೇಟ್ ಇಲ್ಲ. ಯಾಕೆಂದರೆ ಈ ಕೇಸ್ನಲ್ಲಿ ಏನೂ ಮನಿ ಲಾಂಡ್ರಿಂಗ್ ಕೂಡ ಏನೂ ಆಗಿಲ್ಲ. ಆದರೂ ಕೂಡ PMLA ಆ್ಯಕ್ಟ್ನಲ್ಲಿ ಅವರು ಇಡಿಯವರು ಬೇಕು ಅಂತ ಹೇಳಿ ತನಿಖೆ ಮಾಡ್ತಾಯಿದ್ರು. ರಾಜಕೀಯ ದುರುದ್ದೇಶ ಪ್ರೇರಿತವಾಗಿತ್ತು. ನಮ್ಮೇನು ಪೊಸಿಷನ್ ಇತ್ತು ಅದು ಇವತ್ತು ವಿಂಡಿಕೇಟೆಡ್ ಆಗಿದೆ. ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳಿದೆ, ನೀವು ರಾಜಕೀಯ ಕಾರಣಗಳಿಗೋಸ್ಕರ ಈ ರೀತಿ ಅನ್ನೆಸೆಸರಿಯಾಗಿ ಹ್ಯಾರಾಸ್ ಮಾಡಬಾರ್ದು ಅಂಥೇಳಿ. ಸೊ ಹಾಗಾಗಿ ನಮ್ಮ ಪೊಸಿಷನ್ ವಿಂಡಿಕೇಟೆಡ್ ಆಗಿದೆ. ಖಂಡಿತ ಹೌದು. ಇವಾಗ ಇಡಿ ಅವರು ತನಿಖೆ ತನಿಖೆ ಮಾಡೋದಕ್ಕೆ ಅಗತ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಬಟ್ ಆದರೆ ಏನು ಮೂಡ ಕೇಸ್ನ ಇದೆ ಅದರ ಮೆರಿಟ್ದು ಮೇಲಿಂದು ಕೇಸ್ ಇನ್ನೂ ನಡೀತಾ ಇದೆ, ಇವಾಗ ಜನಪ್ರತಿನಿಧಿ ಕೋರ್ಟ್ನಲ್ಲಿದೆ. ಸೊ ಅದು ತೀರ್ಪು ಬಂದಮೇಲೆ ನಾವು ಹೇಳಿದ್ದೀವಿ, ನಾವು ನಿರಪರಾಧಿಗಳು, ನಾವಿನ್ನೂ ತಪ್ಪು ಮಾಡಿಲ್ಲ ಅಂತ. ಕೋರ್ಟ್ ನಮ್ಮ ಪರವಾಗಿ ತೀರ್ಪು ಕೊಡುತ್ತೆ ಅನ್ನೋ ನಂಬಿಕೆ ಕೂಡ ನಮಗಿದೆ. ಅದು ವಿಪಕ್ಷಗಳಿಗೆ ನಾವು ಮೊದಲಿಂದನೂ ಅದನ್ನೇ ಹೇಳ್ತಿರೋದಲ್ವಾ. ಇವತ್ತು ಕೇಂದ್ರ ಸರ್ಕಾರ BJP ಅವರು ಅಧಿಕಾರದಲ್ಲಿದ್ದಾರೆ ಅಂತ ಹೇಳಿ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅಟೋನಮಸ್ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಅವುಗಳ ಕ್ರೆಡಿಬಿಲಿಟಿನ ನಾಶ ಮಾಡ್ತಾರೆ, ಅದು ವಿಶ್ವಾಸಾರ್ಹತೆಯನ್ನು ನಾಶ ಮಾಡ್ತಿದ್ದಾರೆ. ಸೊ ಹಾಗೆ ಮಾಡಿದ್ರೆ ಅದು ಆ ಸಂಸ್ಥೆಗಳಿಗೆ ಅವಮಾನ. ಮತ್ತು ತಮ್ಮ ರಾಜಕೀಯ ವೈರಿಗಳನ್ನು ಚುನಾವಣೆಯಲ್ಲಿ ಎದುರಿಸೋಕ್ಕಾಗದೆ ಈ ರೀತಿ ಅಡ್ಡದಾರಿಲಿ ಹಣಿಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅದು ಬಹಳ ದಿವಸ ನಡೆಯೋದಿಲ್ಲ ಅಂತ. ಕೋರ್ಸ್ ಅವರು ತಾಯಿಯವರು ಮೊದಲಿಂದನೂ ಪಾಪ ಅವರು ಇದ್ರೊಳಗೆಲ್ಲ ಏನು ಇನ್ವಾಲ್ವ್ ಆಗಿರಲಿಲ್ಲ. ಅವ್ರು ಏನು ಜಮೀನಿತ್ತು ಅದಕ್ಕೆ ಬದಲಿಯಾಗಿ ಕೊಡಿ ಅಂತ ಕೇಳಿದರು, ಮೂಡಾದವ್ರು ಕೊಟ್ಟಿದ್ದರು. ಬಟ್ ಅದ್ರ ಮೇಲೂ ಕೂಡ ಆರೋಪ ಮಾಡಿದ್ರಿಂದ ಅವರು ಮನಸ್ಸಿನೊಂದು ವಾಪಸ್ ಕೊಟ್ಟಿದ್ರು. ಆದರೂ ಅವ್ರು ಬೇರೆ ತಪ್ಪಿಲ್ಲದೆ ಹೋದರೂ ಕೂಡ ಇಡಿ ಅವರು ಅವ್ರ ಮೇಲೆ ತನಿಖೆ ಮಾಡಬೇಕು ಅಂತೇಳಿ ಸಮನ್ಸ್ ಎಲ್ಲ ಕೊಟ್ಟಿದ್ರು. ಬಟ್ ಇವತ್ತು ಸುಪ್ರೀಂ ಕೋರ್ಟ್ ಅವರು ತನಿಖೆ ಮಾಡೋ ಅಗತ್ಯ ಇಲ್ಲ, ಇಡಿ ಇನ್ವಾಲ್ವ್ ಅಗತ್ಯ ಇಲ್ಲ ಅಂತ ಹೇಳಿದ್ಮೇಲೆ ಖಂಡಿತ ಅವರು ಕೂಡ ಇವಾಗ ರಿಲೀವ್ ಆಗಿದ್ದಾರೆ. ಈ ಮಟ್ಟದಲ್ಲಿ 14 ಸೈಟ್ನ ಮತ್ತೆ ವಾಪಸ್ ಕೇಳುವಂಥ ಸಾಧ್ಯತೆ ಇದೆಯಾ? ಈಗ 14 ಸೈಟ್ ತೊಗೊಂಡಿದ್ದರಿಂದ ತಂದೆಯವ್ರಿಗೆ ಸುಮ್ಮನೆ ತಪ್ಪಿಲ್ಲದೆ ಹೋದರೂ ಕೂಡ ಅವ್ರ ಮೇಲೆ ಸುಳ್ಳು ಆರೋಪ ಬಂದು ಅವರು ರಾಜಕೀಯ ವೃತ್ತಿ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಬಂದಿದೆ ಅಂತ ಹೇಳಿ ಅವರು ವಾಪಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮತ್ತೆ ಅದನ್ನು ಅವ್ರು ಕೇಳೋದಿಲ್ಲ. ಈಗ ಏನು ಕೇಸ್ದು ನಡೀತಾ ಇದೆ ಜನಪ್ರತಿನಿಧಿ ಕೋರ್ಟ್ನಲ್ಲಿ, ಆ ಮೂಡಾ ಕೇಸ್ನಲ್ಲಿ ತಪ್ಪಿದೆಯಾ ಇಲ್ವ ಅನ್ನೋದು ಆ ಮೆರಿಟ್ ಆಫ್ ಕೇಸ್ ಮೇಲೆ ಏನು ನಡೀತಾ ಇದೆ ವಾದ ವಿವಾದ ಆಗಲಿ. ಅದಾದ್ಮೇಲೆ ಅವ್ರ ತೀರ್ಪು ಬಂದ್ಮೇಲೆ ಏನು ಮಾಡಬೇಕು ವಿಪಕ್ಷಗಳ ಪ್ರಯತ್ನ ಇನ್ನೂ ಮುಂದುವರಿಯುತ್ತೆ ಅಂತ ಅನ್ಸುತ್ತಾ ತಮಗೆ? ಈ ಲೆವೆಲ್ಗೆ ಹೋಗಿ ಅವ್ರು ಏನಾದರೂ ಮಾಡಲಿ, ಸತ್ಯ ನಮ್ಮ ಪರವಾಗಿದೆ. ಸೊ ಹಾಗಾಗಿ ಸತ್ಯಕ್ಕೆ ಜಯ ಸಿಗುತ್ತೆ. ಇಡೀ ತೀರ್ಪಿನಿಂದಾಗಿ ಪೊಲಿಟಿಕಲಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಆದ್ರ ಅಫ್ಕೋರ್ಸ್ ಇವಾಗ ಜನಕ್ಕೆ ಗೊತ್ತಾಯ್ತು ವಿಪಕ್ಷಿಗಳು ಎಷ್ಟೆಲ್ಲ ರಾಜಕೀಯ ಮಾಡ್ತಿದ್ದಾರೆ. ಅವ್ರನ್ನ ಪಾಪ ಜನರಿಗೆ ಅವ್ರ ಬಗ್ಗೆ ಏನು ಒಲವಿದೆ, ಅವ್ರ ಬಗ್ಗೆ ಏನು ವಿಶ್ವಾಸ ಇದೆ ಅದನ್ನು ಇವ್ರು ಗಳಿಸ್ಕೊಳಕ್ಕಾಗಲಿಲ್ಲ ಅಂತ ಹೇಳಿ ಈ ರೀತಿ ಸುಳ್ಳು ಆರೋಪ ಮಾಡಿ ಅವ್ರನ್ನ ಹಣಿಬೇಕು ಅಂತ ಪ್ರಯತ್ನ ಮಾಡ್ತಿದ್ರು. ಇವತ್ತು ಅದು ಕೋರ್ಟ್ನಲ್ಲಿ ಅವ್ರಿಗೆ ಸೋಲಾಗಿದೆ. ಸೊ ಜನರಿಗೆ ರಾಜಕೀಯ ಪಕ್ಷಗಳ ಬಂಡವಾಳ ಗೊತ್ತಾಗಿದೆ, ವಿಪಕ್ಷಗಳ ಬಂಡವಾಳ ಗೊತ್ತಾಗಿದೆ. 5 ವರ್ಷ ಚೀಫ್ ಮಿನಿಸ್ಟರ್ ಅನ್ನೋ ವಿಚಾರದಲ್ಲೇ ಇದೇ ಕೇಸ್ ಬರ್ತಾ ಇದ್ದು, ಮೂಡ ಕೇಸಿಂದಾಗಿ ಇಳಿಸ್ತಾರೆ. ಹಾಗಾಗಿ ಅದು ಸ್ವಲ್ಪ ಸ್ಟ್ರೆಂಥನ್ ಆಯ್ತಾ ಅಂತ? ಖಂಡಿತ ಅಫ್ಕೋರ್ಸ್ ಖಂಡಿತ. ಅವರಿಗೆ ವಿಪಕ್ಷಿಗಳು ಏನು ಆರೋಪ ಮಾಡ್ತಿದ್ರು ಅದರೊಳಗೆ ಏನೂ ಹುರುಳಿಲ್ಲ ಅಂತ ಜನಕ್ಕೆ ಗೊತ್ತಾಯಿತು. ಸೊ ಹಾಗಾಗಿ ಪಾರ್ಟಿ ಅಂತೂ ಯಾವತ್ತೂ ಕೂಡ ತಂದೆಯವ್ರ ಪರವಾಗಿ ನಿಂತಿದೆ, ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಈ ಕೇಸ್ನಲ್ಲಿ ಏನು ಹುರುಳಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಇನ್ನೂ ಗಟ್ಟಿ ಆಗುತ್ತೆ. ವಿಚಾರವನ್ನ ಪ್ರಸ್ತಾಪ ಮಾಡಿ ವಾಲ್ಮೀಕಿ ಪ್ರಸ್ತಾಪ ಮಾಡಿ ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ರು. ಆ ವಿಚಾರದಿಂದ ಹಿಂದೆ ಸರಿತಾರ ಅಥವಾ ರಾಜೀನಾಮೆ ಕೊಟ್ಟಿದ್ದು ಇಲ್ಲ, ಅವ್ರು ಏನೇ ಬೇಡಿಕೆ ಇಟ್ಟರು ಕೂಡ ಇವಾಗ ಅದ್ರೊಳಗೆ ಏನೂ ಇದೇ ಇರೋದಿಲ್ವಲ್ಲ, ಕ್ರೆಡಿಬಿಲಿಟಿನೇ ಇಲ್ಲ ಇವಾಗ ಅವ್ರು ಕೇಳೋದಕ್ಕೆ. ಸೊ ಹಾಗಾಗಿ ಅವ್ರು ಕೇಳೋದಕ್ಕೆ ಆಗೋದಿಲ್ಲ. ಅಲ್ಲ, ಅಲ್ಲಿ 5 ವರ್ಷ ಸಿದ್ದರಾಮಯ್ಯನವರೇ ಇಲ್ಲ, 5 ವರ್ಷ ಇವಾಗ ಇರಲ್ಲ ಅಂತ ಯಾರು ಹೇಳ್ತಾ ಇದ್ದಿದ್ದು? ಮೊದಲಿಂದನೂ 5 ವರ್ಷ ಅವ್ರು ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ವಿಪಕ್ಷಗಳು ಹುಟ್ಟಾಗ್ತಿದ್ರು. ಅವ್ರು ಹೇಳಿದ ತಕ್ಷಣ ಆಗೋದಿಲ್ಲ. ತಂದೆಯವ್ರ ಪರವಾಗಿ ಯಾವಾಗಲೂ MLAಗಳು ಇದ್ದಾರೆ, ಹೈಕಮಾಂಡ್ ಕೂಡ ಅವ್ರ ಪರವಾಗಿ ನಿಂತಿದೆ. ಸೊ ಹಾಗಾಗಿ ಅವ್ರನ್ನ ಇಳಿಸೋ ಪ್ರಶ್ನೆನೇ ಇರಲಿಲ್ಲ. ಇವರು ವಿರೋಧ ಪಕ್ಷಗಳು ಇಲ್ಲದೆ ಇರುವಂಥದ್ದನ್ನು ಹುಟ್ಟಾಕಿದ್ರು ವಿವಾದ. ಇವಾಗ ಅದಕ್ಕೂ ಕೂಡ ತೆರೆ ಬೀಳುತ್ತೆ. ರಾಜಣ್ಣ ಇವತ್ತು ಕೂಡ ಹೇಳಿದ್ದಾರೆ ಸಂಕ್ರಾಂತಿ ಅಂದ್ರೆ ಒಂದು ರಾಜಕಾರಣ ಸಂಕರಣ ಉಂಟಾಗುತ್ತೆ ಸೆಪ್ಟೆಂಬರ್. ಅವರು ರಾಜಕೀಯದಲ್ಲಿ ಏನೋ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ದಾರೆ, ಬಟ್ ಅದು ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳಿದಾರೆ, ಇಲ್ಲ ತಾನೆ? ಸೊ ಏನ್ ಕ್ರಾಂತಿ ಆಗುತ್ತೆ ಅಂತ ನೀವು ರಾಜಣ್ಣ ಸರ್ ಅವ್ರನ್ನ ಕೇಳಬೇಕು. ಈಗ ಲೋಕಸಭಾ ಚುನಾವಣಾ ವಿಚಾರವಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ರು, DK ಶಿವಕುಮಾರ್ ಅವರು ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರದಲ್ಲೂ ಸಹ ಈ ರೀತಿಯಾದಂಥ ಒಂದು ಸಮಸ್ಯೆ ಆಗಿರುವಂತ ನಮ್ಮ ಗಮನಕ್ಕೆ ಬಂದಿದೆ. ಹೌದು, ಇವತ್ತು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಬೆಂಗಳೂರಿನ ಕೆಲವು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ
ವೋಟರ್ಸ್ ಲಿಸ್ಟ್ನಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ ಅಂತ ಹೆಚ್ಚಿಗೆ ಜನನ ಸೇರಿಸಿ ಅವ್ರಿಗೆ ಬೇಕಾದಂಗೆ ವೋಟ್ ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅದ್ರ ಬಗ್ಗೆ ಪಕ್ಷದಲ್ಲಿ ಕೆಲವರು ಆಗಲೇ ಮೊದಲೇ ಹೇಳ್ತಾ ಇದ್ರು ಈ ರೀತಿ ವೋಟರ್ಸ್ ಲಿಸ್ಟ್ನಲ್ಲಿ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂತ. ಬಟ್ ಇವಾಗ ಅದನ್ನು ಪ್ರೂಫ್ ಸಮೇತ ಅವರು ಅದನ್ನು ತಿಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಎಲೆಕ್ಷನ್ ಕಮಿಷನರ್ ಹತ್ರ ನಾವು ಆಗ್ರಹ ಮಾಡ್ತೀವಿ, ನಮ್ಗೆ ನ್ಯಾಯ ಕೊಡಬೇಕು ಅಂತ ಹೇಳಿ. ಡಾಕ್ಟರ್, ಈಗ ಮೈಸೂರಿನ ರಿಸಲ್ಟ್ ಬಗ್ಗೆ ತಮಗೇನು ಡೌಟ್ಸ್ ಇದೆ? ಯಾವ ರಿಸಲ್ಟ್ಸ್? ಇಲ್ಲ, ಮೈಸೂರ್ದು ನನಗೆ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕರ್ತರುಗಳಾಗಲಿ ಅಥವಾ ಯಾರಾಗಲಿ ಆ ಥರ ವೋಟರ್ಸ್ ಲಿಸ್ಟ್ ಮ್ಯಾನಿಪುಲೇಟ್ ಆಗಿದೆ ಅಂತ ಹೇಳಿ ಯಾವುದೇ ದೂರು ಕೊಟ್ಟಿಲ್ಲ. ಸೊ ಹಾಗಾಗಿ ಮೈಸೂರು ರಿಸಲ್ಟ್ಸ್ ಬಗ್ಗೆ ನಮಗೇನಂತ ಅನುಮಾನ ಇಲ್ಲ. ಬಟ್ ಬೆಂಗಳೂರಿನಲ್ಲಿ ಹಲವಾರು ಕಾನ್ಸ್ಟಿಟ್ಯೂನ್ಸಲ್ಲಿ ಆಗಿದೆ ಅಂತ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ರು, ವೋಟರ್ಸ್ ಲಿಸ್ಟ್ ಮ್ಯಾನಿಪುಲೇಟ್ ಆಗಿದೆ ಅಂತ. ಸೊ ಅವ್ರು ಏನು ಅನುಮಾನ ವ್ಯಕ್ತಪಡಿಸಿದ್ರು, ಈಗ ಅದಕ್ಕೆ ಪುಷ್ಟಿ ಸಿಕ್ಕಿದೆ. ಇಡೀ ದೇಶದ ಚುನಾವಣೆ ಬಗ್ಗೆ ಅನುಮಾನ ವ್ಯಕ್ತಪಡಿಸುವಂಥದ್ದು. ಅದನ್ನ ಹೇಳಿದ್ನಲ್ಲ, ಕೇಂದ್ರ ಸರ್ಕಾರದವರು ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನ ತಮ್ಮ ಕಪಿಪುಷ್ಟಿಲಿ ಇಟ್ಕೊಂಡು ತಮ್ಮ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ. ಚುನಾವಣೆಯಲ್ಲೂ ಕೂಡ ಅವರು ಎಲೆಕ್ಷನ್ ಕಮಿಷನ್ನೇ ಉಪಯೋಗಿಸ್ಕೊಂಡು ಚುನಾವಣೆಗಳಲ್ಲಿ ಕೂಡ ಅಕ್ರಮ ಎಸಗುವಂಥ ಪ್ರಯತ್ನ ಮಾಡ್ತಾರೆ. ಇದು ಬಹಳ ಗಂಭೀರವಾದಂಥ ವಿಷಯ. ಸೊ ಹಾಗಾಗಿ ನಮ್ಮ ಪಕ್ಷದ ವರಿಷ್ಠರು ಇದನ್ನು ಹೇಗೆ ಟ್ಯಾಕಲ್ ಮಾಡಬೇಕು, ಇದ್ರ ವಿರುದ್ಧ ಹೇಗೆ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅವ್ರ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಅಲ್ಲ, ಮೊನ್ನೆ ಸಾಧನಾ ಸಮಾವೇಶ ಆಯಿತು, ಆಗಲೂ ಕೂಡ ವಿಪಕ್ಷಗಳು ಕೇಳ್ತಾ ಇದ್ರು ಸಿದ್ದರಾಮಯ್ಯ ಏನು ಮಾಡಲಿಲ್ಲ ಮೈಸೂರಿಗೆ. ಅಲ್ಲ, ಸಾಧನಾ ಸಮಾವೇಶ ಮಾಡಬೇಕಾದ್ರೆ ಎಷ್ಟೆಷ್ಟೆಲ್ಲ ಕಾಮಗಾರಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು ಮೈಸೂರಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗಂತ ಕೊಟ್ಟಂಥ ಅನುದಾನಗಳು ಬಿಟ್ಟರೆ ಬೇರೆ ಇನ್ಯಾವ ಅನುದಾನಗಳು ಕೂಡ ಬಂದಿಲ್ಲ. ಸೊ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ. ಸೊ ಹಾಗಾಗಿ ಸಾಧನಾ ಸಮಾವೇಶದಲ್ಲಿ ಏನೂ ಮಾಡಿಲ್ಲ ಅಂತ ಹೇಳಿದ್ರೆ ಬರೀ ವಿಪಕ್ಷಗಳು ಟೊಳ್ಳು ಟೀಕೆ. ಸರ್, ಈಗ ಕಾಂಗ್ರೆಸ್ನ ಬಹುತೇಕ ನಾಯಕರು ವಿಪಕ್ಷಗಳಿಗೆ ಮನವಿ ಮಾಡಿದ್ದಾರೆ, ಇನ್ನಾದರೂ ಇದನ್ನೆಲ್ಲ ಬಿಟ್ಬಿಟ್ಟು ರಾಜಕಾರಣದಲ್ಲಿ ಮಾಡಿ ರಾಜಕಾರಣ ಮಾಡಿಬಿಡಿ ಅಂತ. ತಮ್ಮ ಮನವಿ ಏನಾದರೂ ಇದೆಯಾ ಸರ್ ವಿಪಕ್ಷಗಳಿಗೆ? ಅಲ್ಲ, ವಿಪಕ್ಷಗಳಿಗೆ ಅಷ್ಟೇ ಹೇಳೋದು, ವೈಯಕ್ತಿಕವಾಗಿ ಒಬ್ಬರನ್ನ ಟಾರ್ಗೆಟ್ ಮಾಡಿ ಸುಳ್ಳು ಆರೋಪಗಳನ್ನು ಮಾಡಿ ಅವ್ರನ್ನ ಹಣಿಯೋದಕ್ಕೆ ಪ್ರಯತ್ನ ಪಟ್ಟರೆ ಅದು ಜಾಸ್ತಿ ದಿವಸ ನಡೆಯೋದಿಲ್ಲ. ಸತ್ಯ ಯಾವಾಗಲೂ ಅದು ಹೊರಗೆ ಬಂದೇ ಬರುತ್ತೆ. ಮತ್ತು ಯಾರನ್ನಾದರೂ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ತೇಜೋವಧೆ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಅವರು ಇನ್ನೂ ಹೆಚ್ಚು ಪ್ರಬಲರಾಗ್ತಾರೆ ಹೊರತು ಅವ್ರನ್ನ ಸೋಲ್ಸೋದಕ್ಕಾಗೋದು. ನಿಮ್ಮ ಫ್ಯಾಮಿಲಿಗೆ ಒಂದು ಟಫ್ ಟೈಮ್ ಅನಿಸುತ್ತೆ? ಟಫ್ ಟೈಮ್ ಅಂತ ಏನು ನಾವು ಯಾವತ್ತೂ ಅಂದ್ಕೊಂಡೇ ಇರಲ್ಲ. ಯಾಕೆ ಅಂತಂತಂದರೆ ನಮ್ಮ ಪಕ್ಷ, ನಮ್ಮ ಶಾಸಕರು, ನಮ್ಮೆಲ್ಲ ಬೆಂಬಲಿಗರು ಯಾವತ್ತೂ ಕೂಡ ನಮ್ಮ ಬೆನ್ನ ಹಿಂದೆ ಇದ್ದರು. ತಾಯಿ ಹೆಸರು ಬಂದಂತ ಕಾರಣಕ್ಕೆ ತಾಯಿ ಹೆಸರು ಬಂದಾಗ ಸ್ವಲ್ಪ ಬೇಸರ ಆಯಿತು. ಬಟ್ ಬೇಸರ ಆದ ತಕ್ಷಣ ಬೇಸರ ಮಾಡ್ಕೊಂಡು ಯಾವಾಗಲೂ ಕೂತ್ಕೊಳ್ಳೋಕ್ಕಾಗಲ್ಲ, ಮೂವ್ ಆನ್ ಆಗಲೇಬೇಕು. ಸೊ ನಮ್ಮೆಲ್ಲ ಕಾರ್ಯಕರ್ತರ ಬೆಂಬಲ ನಮ್ಮ ಜೊತೆಗೆ ಇದ್ದಿದ್ದರಿಂದ, ನಮ್ಮ ನಾಯಕರ ಬೆಂಬಲ ನಮ್ಮ ಜೊತೆಗೆ ಇದ್ದಿದ್ದರಿಂದ ನಾವೇನು ಹೆಚ್ಚು ಟಫ್ ಟೈಮ್ನ ಎದುರಿಸಬೇಕಾಗಿಲ್ಲ. ಸರ್, ಪದೇ ಪದೇ ಒಂದು ಪ್ರಶ್ನೆ ಬರ್ತದೆ, ಯಾಕೆ ಸಿದ್ದರಾಮಯ್ಯ ಅವರು ಟಾರ್ಗೆಟ್ ಅಂತ? ಸಾಕಷ್ಟು ಬಾರಿ ಪ್ರಶ್ನೆಗಳು. ನಿಮಗೆ ಗೊತ್ತಿದೆ, ಇವತ್ತು ಕರ್ನಾಟಕದಲ್ಲಿ ಅಪ್ಪ ಕಾಂಗ್ರೆಸ್ ಪಕ್ಷದಲ್ಲಿರೋ ಮಾಸ್ ಲೀಡರ್ಗಳು ಅವರು ಕೂಡ ಒಬ್ಬರು. ಸೊ ಮುಖ್ಯಮಂತ್ರಿಯನ್ನೇ ಟಾರ್ಗೆಟ್ ಮಾಡಿ ಅವ್ರನ್ನ ಇಮೇಜನ್ನು ಟಾರ್ನಿಷ್ ಮಾಡಿ ಕೆಟ್ಟ ಹೆಸರು ಬಂದರೆ ಪಕ್ಷಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಆಗ ಜನರ ಮನಸ್ಸಲ್ಲಿ ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಬಂದರೆ ಮುಂದಿನ ಚುನಾವಣೆಯಲ್ಲಿ ಅವ್ರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಅವ್ರು ಟಾರ್ಗೆಟ್ ಮಾಡ್ತಾರೆ. ಬಟ್ ಸುಳ್ಳು ಆರೋಪಗಳನ್ನು ಮಾಡಬಾರ್ದು. ದುರುದ್ದೇಶಪೂರಿತವಾದಂಥ ರಾಜಕೀಯ ಮಾಡಬಾರ್ದು. ಕೊನೆಯದಾಗಿ, ಈಗ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವ್ರ ಮಧ್ಯೆ ತಂದಿಕ್ಕು ಅಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಿಎಂ ಹೇಳ್ತಾರೆ, ನಾವಿಬ್ರು ಚೆನ್ನಾಗಿದ್ದೀವಿ, ನಮ್ಮಿಬ್ರ ಮೇಲೆ ತಂದು ರಾಜಕೀಯ ಲಾಭ. ಈಗಾಗಲೇ ಅಪ್ಪನೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವ್ರ ಮಧ್ಯೆ ಆಗಲಿ ಮತ್ತು ಅವ್ರ ಮಧ್ಯೆ ಆಗಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಏನೇ ಇದ್ರೂ ಕೂಡ ಅವರು ಒಂದೇ ಪಕ್ಷದಲ್ಲಿರೋದು. ಇಬ್ಬರು ಪಕ್ಷಕ್ಕೋಸ್ಕರನೇ ದುಡಿತಿರೋದು, ಇಬ್ಬರು ಪಕ್ಷದ ಹಿತಾಸಕ್ತಿಗೋಸ್ಕರ ದುಡಿತಿರೋರು. ಹಾಗಾಗಿ ಏನೇ ಭಿನ್ನಾಭಿಪ್ರಾಯ ಕೂತ್ಕೊಂಡು ಅವ್ರು ಸರಿ ಮಾಡ್ತಾರೆ. ಬೇರೆ ಯಾರೋ ಅವ್ರ ಮಧ್ಯೆ ತಂದಿಡೋದಕ್ಕಾಗೋದಿಲ್ಲ. ತಂದಿಡೋ ಕೆಲಸ ಮಾಡ್ತಿದಾರ ಅಂತ ವಿಪಕ್ಷಗಳು ತಂದಿಡೋ ಕೆಲಸ ಮಾಡ್ತಾ ಇದ್ದಾರೆ. ಮಾಡಬಹುದು, ಆದರೆ ಮಾಡಿದ್ರು ಅದು ನಡೆಯೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.